ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಸ್ಥಿರವಾಗಿ ನಿಂತಿರುವಂತಹ ಕಲ್ಲುಗಿಂತ ಉರುಳುವಂತಹ ಕಲ್ಲು ಹವಾಸೆಯನ್ನ ಮುಚ್ಚಿಕೊಳ್ಳಲು ಬಿಡುವುದಿಲ್ಲ. ಜೀವನದಲ್ಲಿ ನಮ್ಮ ಆಲೋಚನೆಗಳು ಕೇವಲ ಸ್ಥಿತಿಸ್ಥಾಪಕವಾಗಿರಬಾರದು, ಅವು ಚಲನಶೀಲವಾಗಿರಬೇಕು. ನೀವು ಸ್ವಾಭಾವಿಕವಾಗಿಯೇ ಅಪ್ರತಿಮ ಶಕ್ತಿಯನ್ನ ಹೊಂದಿದವರು. ಇಂದು ಕೇವಲ ಆ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವ ಬದಲು ಆ ಆಲೋಚನೆಗಳಿಗೆ ಸಣ್ಣದೊಂದು ಚಾಲನೆಯನ್ನ ನೀಡಿ. ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ಶಕ್ತಿ ಯಾವಾಗ ಚಲನಶೀಲ ರೂಪ ಪಡೆಯುತ್ತದೆಯೋ ಆಗ ಮಾತ್ರ ಜಗತ್ತು ನಿಮ್ಮ ಯಶಸ್ಸನ್ನ ಗುರುತಿಸಲು ಸಾಧ್ಯ. ನಿಲ್ಲದಿರಿ, ಮುನ್ನಡೆದರೆ ಮಾತ್ರ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗುವಂತದ್ದು. ಇಂದು ಭಾನುವಾರವಾಗಿದ್ದರೂ ಸಹ ಉದ್ಯೋಗಿಗಳಿಗೆ ಮುಂಬರುವಂತಹ ವಾರದ ಕೆಲಸಗಳ ಬಗ್ಗೆ ಮಹತ್ವದ ಆಲೋಚನೆಗಳು ಅಥವಾ ಯೋಜನೆಗಳು ಮನಸ್ಸಿನಲ್ಲಿ ಮೂಡಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಸೃಜನಶೀಲ ರಂಗದಲ್ಲಿರುವವರಿಗೆ ಇಂದು ಹೊಸ ಆವಿಷ್ಕಾರಗಳನ್ನ ಮಾಡಲು ಸೂಕ್ತವಾದಂತಹ ದಿನ. ಇನ್ನು ಧನಲಾಭದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಆದರೆ ಮನೆಯ ನವೀಕರಣ ಅಥವಾ ಕುಟುಂಬದವರ ಇಷ್ಟಾರ್ಥಗಳನ್ನ ಪೂರೈಸಲು ಹೆಚ್ಚಿನ ಹಣ ವ್ಯಯವಾಗಬಹುದು. ಭವಿಷ್ಯದ ಉಳಿತಾಯದ ಕಡೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಗುಣಮಟ್ಟದ ಸಮಯವನ್ನ ಕಳೆಯಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಒಡ ಹುಟ್ಟಿದವರಿಂದ ಪ್ರಗತಿಪರ ಸುದ್ದಿಗಳನ್ನ ಕೇಳುವಂತಹ ದಿನ. ಸಂಗಾತಿಯ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮಧುರವಾಗಲಿದೆ. ಸಾಮಾಜಿಕ ಗೌರವ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹ ಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಕೋಪ ಅಥವಾ ಆವೇಶದಿಂದಾಗಿ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಆದ್ದರಿಂದ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನ ಅಥವಾ ಕೆಂಪು ಹೂವನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ಅರ್ಪಿಸಿ. ಇದರಿಂದ ಕೀರ್ತಿ ಮತ್ತು ಆತ್ಮವಿಶ್ವಾಸ ವೃದ್ಧಿ ಆಗುವಂತದ್ದು. ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಧನಾತ್ಮಕವಾದಂತಹ ಶಕ್ತಿ ಹೆಚ್ಚಾಗುವಂತದ್ದು. ಇನ್ನು ಗೋ ಸೇವೆಯನ್ನ ಮಾಡುವಂತಹದ್ದು. ಸಾಧ್ಯವಾದರೆ ಇಂದು ಕೆಂಪು ಅಥವಾ ಕಪಿಲ ವರ್ಣದ ಹಸುವಿಗೆ ಬೆಲ್ಲ ಮತ್ತು ಗೋಧಿ ರೊಟ್ಟಿಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವಂತಹ ಸೂರ್ಯ ಮತ್ತು ಮಂಗಳನ ದೋಷಗಳನ್ನ ಶಾಂತಗೊಳಿಸುತ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕೆಂಪು, ಕೇಸರಿ ಅಥವಾ ಹಳದಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಕಾಣ್ತೀರಾ ಈ ದಿನ ನೀವು ಖಂಡಿತವಾಗಿಯೂ. ವೃಷಭರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಸ್ಥಿರತೆ ಮತ್ತು ತಾಳ್ಮೆಗೆ ಹೆಸರಾದವರು. ನಿಮ್ಮ ಪರಿಶ್ರಮದ ಫಲಿತಾಂಶ ಸದ್ಯಕ್ಕೆ ಕಣ್ಣಿಗೆ ಕಾಣಿಸುತ್ತಿಲ್ಲ ಎಂದಾಕ್ಷಣ ನಿರಾಶರಾಗಬೇಡಿ. ನೀವು ಈಗ ಮಾಡುತ್ತಿರುವಂತಹ ಪ್ರಯತ್ನಗಳು ನಿಮ್ಮ ಯಶಸ್ಸಿನ ಬೇರುಗಳನ್ನ ಗಟ್ಟಿಗೊಳಿಸುತ್ತಿವೆ. ನಿಮ್ಮ ಸಮಯ ಬಂದಾಗ ನಿಮ್ಮ ಬೆಳವಣಿಗೆಯ ವೇಗ ಇಡೀ ಜಗತ್ತೇ ಬೆರಗಾಗುವಂತೆ ಇರುವಂತಹದ್ದು. ತಾಳ್ಮೆಯಿಂದ ಮುನ್ನಡೆಯಬೇಕಾಗುತ್ತೆ. ಇನ್ನು ಚೀನಿ ಬಿದಿರಿನ ಮರವು ಮೊದಲ 4 ವರ್ಷಗಳ ಕಾಲ ಮಣ್ಣಿನಿಂದ ಹೊರಗೆ ಕಾಣುವುದೇ ಇಲ್ಲ. ಅದು ಕೇವಲ ತನ್ನ ಬೇರುಗಳನ್ನ ಆಳವಾಗಿ ಇಳಿಸಿರುತ್ತದೆ. ಆದರೆ 5ನೇ ವರ್ಷದಲ್ಲಿ ಅದು ಕೇವಲ 6 ವಾರಗಳಲ್ಲಿ 80 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಇಂದು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಮತ್ತು ಸಾಮರಸ್ಯದ ಸಮಯವನ್ನ ಕಳೆಯುವಂತಹ ದಿನ. ಜೀವನ ಸಂಗಾತಿಯ ಸಕಾಲಿಕ ಸಲಹೆಯು ನಿಮ್ಮ ದೊಡ್ಡ ಗೊಂದಲವೊಂದನ್ನ ಪರಿಹರಿಸಲಿದೆ. ಪ್ರೇಮಿಗಳಿಗೆ ಇಂದು ಪ್ರಗತಿಪರವಾದಂತಹ ದಿನವಾಗಿದ್ದು ಪರಸ್ಪರ ಭಾವನೆಗಳಿಗೆ ಗೌರವವನ್ನ ನೀಡುವಂತಹದ್ದು. ಮನೆಯಲ್ಲಿ ಸಣ್ಣ ಮಟ್ಟದ ಸಕಾರಾತ್ಮಕ ಅಥವಾ ಸತ್ಕಾರ ಕೂಟ ಅಥವಾ ಪ್ರವಾಸದ ಯೋಜನೆಯೂ ಕೂಡ ಸಿದ್ಧವಾಗಬಹುದು. ಇನ್ನು ಧನಕಾರಕ ಗ್ರಹಗಳ ಶುಭ ದೃಷ್ಟಿಯಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಹುದು. ಭಾನುವಾರವಾಗಿರುವುದರಿಂದ ಆಪ್ತರಿಗಾಗಿ ಅಥವಾ ಮನರಂಜನೆಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು, ಆದರೆ ಅದು ನಿಮ್ಮ ಬಜೆಟ್ ಮೀರಲಾರದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಉತ್ತಮವಾದಂತಹ ದಿನ. ನಿಮ್ಮ ತಾಳ್ಮೆ ಮತ್ತು ಸೌಮ್ಯ ಸ್ವಭಾವವು ನಿಮ್ಮನ್ನ ವಿವಾದಗಳಿಂದ ದೂರವಿಡುತ್ತದೆ. ವ್ಯಾಪಾರಸ್ಥರಿಗೆ ಸ್ಥಿರವಾದ ಪ್ರಗತಿ ಕಂಡು ಬರಲಿದ್ದು ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಸಮಾಲೋಚನೆಯನ್ನ ನಡೆಸಬಹುದಾದಂತಹ ದಿನವಾಗಿರುವಂತದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಿರುತ್ತದೆ, ಆದರೆ ಮಸಾಲೆ ಪದಾರ್ಥಗಳ ಅತಿಯಾದ ಸೇವನೆಯಿಂದಾಗಿ ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಕ್ರಿಯೆಗೆ ತೊಂದರೆ ಕಾಣಿಸಿಕೊಳ್ಳಬಹುದು. ಮಿತ ಆಹಾರ ಮತ್ತು ಸಮರ್ಪಕ ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು
ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಸಮರ್ಪಿಸಿ ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುವಂಥದ್ದು. ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ಸ್ಪಷ್ಟತೆಯು ಸಿಗುವಂತದ್ದಾಗ್ತದೆ. ಇನ್ನು ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಇಂದು ಬಿಳಿ ಬಣ್ಣದ ಉಡುಪನ್ನ ಧರಿಸಿ ಅಥವಾ ಬಿಳಿ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಬಿಳಿ ಬಣ್ಣದ ಹಸುವಿಗೆ ಗೋಧಿ ಹಿಟ್ಟಿನ ಪೇಡ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಶುಭ ಸಂಖ್ಯೆ 6 ಮತ್ತು 2. ಶುಭ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಿಥುನ ರಾಶಿಯವರೇ, ನಿಮ್ಮದು ದ್ವಿಸ್ವಭಾವದ ರಾಶಿ ಮತ್ತು ಅತ್ಯಂತ ಚುರುಕಾದಂತಹ ಬುದ್ಧಿಶಕ್ತಿ ನಿಮ್ಮದು. ಜಗತ್ತು ನಿಮ್ಮ ಮೇಲೆ ಎಸೆಯುವಂತಹ ಕಲ್ಲುಗಳನ್ನ ಬಳಸಿ ನೀವು ಯಶಸ್ಸಿನ ಕೋಟೆಯನ್ನ ಕಟ್ಟಬೇಕು. ಇಂದು ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆಯ ಮೂಲಕ ಅದನ್ನ ನಿಮಗೆ ಪೂರಕವಾಗಿ ಬದಲಾಯಿಸಿಕೊಳ್ಳುವಂತಹ ಅದ್ಭುತವಾದಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಬುದ್ಧಿವಂತಿಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಪ್ರಯೋಗಿಸಬೇಕಾಗುತ್ತೆ. ಒಬ್ಬ ಕಸರತ್ತುಗಾರ ಅಥವಾ ರಸವಾದಿ ಹೇಗೆ ಸಾಮಾನ್ಯ ಲೋಹವನ್ನ ಚಿನ್ನವಾಗಿ ಪರಿವರ್ತಿಸುತ್ತಾನೋ ಹಾಗೆಯೇ ಒಬ್ಬ ಬುದ್ಧಿವಂತ ವ್ಯಕ್ತಿ ತನಗೆ ಬರುವಂತಹ ಪ್ರತಿಯೊಂದು ಸವಾಲನ್ನ ಅಥವಾ ಟೀಕೆಗಳನ್ನ ತನ್ನ ಯಶಸ್ಸಿನ ಇಂಧನವನ್ನಾಗಿ ಬದಲಾಯಿಸಿಕೊಳ್ಳುತ್ತಾನೆ. ಇಂದು ಆರ್ಥಿಕವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಬಹುದಿನಗಳಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಆಕಸ್ಮಿಕವಾಗಿ ಕೈ ಸೇರಬಹುದು. ಭವಿಷ್ಯದ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರಿಂದ ಸೂಕ್ತ ಮಾರ್ಗದರ್ಶನ ದೊರೆಯಲಿದೆ. ಆದರೆ ಭಾನುವಾರದ ಮೋಜು ಮಸ್ತಿಗಾಗಿ ಅತಿಯಾದ ಆಡಂಬರದ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ತುಂಬಾ ಒಳ್ಳೆಯದು. ಇನ್ನ ಕುಟುಂಬದಲ್ಲಿ ಹಿತಕರವಾದ ವಾತಾವರಣವಿರಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ಜೀವನ ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಿ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನದ ಮಾತುಗಳನ್ನ ಹಂಚಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲು ಸುದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಅತ್ಯುತ್ತಮವಾದಂತಹ ದಿನವಾಗಿದೆ. ನಿಮ್ಮ ಸಂವಹನ ಕಲೆ ಕಚೇರಿಯಲ್ಲಿ ಹೊಸ ಮನ್ನಣೆ ತಂದುಕೊಡಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೀರ್ಘಕಾಲದ ಒಪ್ಪಂದಗಳಿಗೆ ಸಹಿ ಹಾಕಲು ಈ ದಿನ ಸೂಕ್ತವಾಗಿರುವಂತದ್ದು. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹದಾಯಕವಾದಂತಹ ದಿನ. ಮಾನಸಿಕವಾಗಿ ನಿರಾಳತೆ ಅನುಭವಿಸುವಂತಹದ್ದು. ಆದರೆ ಮಾತು ಮತ್ತು ಓಟದ ಶ್ರಮ ಹೆಚ್ಚಾಗುವುದರಿಂದ ಸಂಜೆಯ ವೇಳೆಗೆ ಗಂಟಲಿನ ಕಿರಿಕಿರಿ ಅಥವಾ ಸಣ್ಣ ಮಟ್ಟದ ಆಯಾಸ ಕಾಣಿಸಿಕೊಳ್ಳಬಹುದು. ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದು ತುಂಬಾ ಒಳ್ಳೆಯದು. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಸ್ವಲ್ಪ ಕೆಂಪು ಚಂದನ ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುತ್ತದೆ. ಇನ್ನ ನಿಮ್ಮ ರಾಶಾಧಿಪತಿ ಬುಧನ ಪ್ರಸನ್ನತೆಗಾಗಿ ಇಂದು ಬೆಳಗ್ಗೆ ಗಣೇಶನಿಗೆ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಅಥರ್ವ ಶೀರ್ಷವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಥವಾ ಗಿಡಗಳ ಬಳಿ ಪಕ್ಷಿಗಳಿಗೆ ಹಸಿರು ಹೆಸರು ಬೇಳೆ ಅಥವಾ ಧಾನ್ಯಗಳನ್ನ ಹಾಕಬೇಕಾಗುತ್ತೆ. ಇದು ಬುಧ ಗ್ರಹದ ದೋಷವನ್ನ ನಿವಾರಿಸಿ ಬುದ್ಧಿಶಕ್ತಿಯನ್ನ ಚುರುಕಾಗಿಸುತ್ತದೆ. ಇಂದು ಹಸಿರು ಅಥವಾ ಹಳದಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಅತ್ಯಂತ ಶುಭಪ್ರದವಾಗಿದೆ. ಶುಭ ಸಂಖ್ಯೆ 5 ಮತ್ತು 1. ಶುಭ ಬಣ್ಣ ಹಸಿರು ಮತ್ತು ಸೂರ್ಯ ಹಳದಿ ಬಣ್ಣವನ್ನ ಬಳಸಬೇಕು. ಕಟಕ ರಾಶಿಯವರು, ನೀವು ತುಂಬಾ ಶ್ರಮಜೀವಿಗಳು. ಆದರೆ ಕೆಲವೊಮ್ಮೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರಶಂಸೆ ತಕ್ಷಣ ಸಿಗದಿದ್ದಾಗ ನಿರಾಶರಾಗುತ್ತೀರಿ. ನೆನಪಿಡಿ, ಜಗತ್ತು ಕೇವಲ ಮೇಲ್ನೋಟದ ಫಲಿತಾಂಶವನ್ನ ನೋಡುತ್ತದೆ. ಆದರೆ ನೀವು ಮೌನವಾಗಿ ಆಳವಾಗಿ ಸಿದ್ಧಪಡಿಸಿಕೊಳ್ಳುವಂತಹ ನಿಮ್ಮ ಜ್ಞಾನ ಮತ್ತು ಸಾಮರ್ಥ್ಯವೇ ನಿಮ್ಮ ನಿಜವಾದಂತಹ ಶಕ್ತಿ. ಇಂದು ಲೋಕಕ್ಕೆ ನಿಮ್ಮ ಯಶಸ್ಸು ಸಣ್ಣದಾಗಿ ಕಂಡರೂ ನಿಮ್ಮ ಅಡಿಪಾಯ ಗಟ್ಟಿಯಾಗಿದೆ. ನಿಮ್ಮ ನಿರಂತರ ಪ್ರಯತ್ನವನ್ನ ಮುಂದುವರಿಸಿ, ಆಗ ಜಯ ನಿಮ್ಮದಾಗುವಂತದ್ದು. ಸಮುದ್ರದಲ್ಲಿ ತೇಲುವಂತಹ ಹಿಮಗಡ್ಡೆಯ ಕೇವಲ 10% ಭಾಗ ಮಾತ್ರ ಮೇಲಕ್ಕೆ ಕಾಣಿಸುತ್ತದೆ. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ಜನರ ಕಣ್ಣಿಗೆ ಕಾಣುವಂತಹ ಯಶಸ್ಸಿನ ಹಿಂದೆಯೂ ಅಷ್ಟೇ ಯಾರೂ ಕಾಣದ ಕಠಿಣ ಶ್ರಮ, ತ್ಯಾಗ ಮತ್ತು ತಾಳ್ಮೆ ಇರುತ್ತದೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೆಲಸಗಳಲ್ಲಿ ಮಾನಸಿಕ ನೆಮ್ಮದಿ ಸಿಗುವಂತಹ ದಿನ. ಸಹೋದ್ಯೋಗಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಸೌಂದರ್ಯಯುತ ವಾತಾವರಣ ನಿರ್ಮಾಣವಾಗುತ್ತದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಕಲೆ, ಸಾಹಿತ್ಯ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯುತ್ತಮವಾದಂತಹ ದಿನ. ಇನ್ನು ಆರ್ಥಿಕ
ಆರ್ಥಿಕವಾಗಿ ಇಂದು ಧನಲಾಭದ ಯೋಗವಿದೆ. ನೀವು ನಿರೀಕ್ಷಿಸದ ಮೂಲದಿಂದ ಹಣದ ಹರಿವು ಬರಬಹುದು. ಭವಿಷ್ಯದ ಸುರಕ್ಷತೆಗಾಗಿ ಹೊಸ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ. ಆದರೆ ಭಾವನಾತ್ಮಕ ನಿರ್ಧಾರಗಳಿಂದ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಇನ್ನ ಕಟಕ ರಾಶಿಯವರಿಗೆ ಇಂದು ಕುಟುಂಬವೇ ಸರ್ವಸ್ವ ಆರಿಸುವಂತದ್ದು. ಪರಿವಾರದವರೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯುವಿರಿ. ಜೀವನ ಸಂಗಾತಿಯು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಅರಿತು ಬೆಂಬಲವಾಗಿ ನಿಲ್ಲುತ್ತಾರೆ. ಇಂದು ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಿರುವಂತದ್ದು. ಆದರೆ ಅತಿಯಾದ ಸಂವೇದನಾಶೀಲತೆಯಿಂದಾಗಿ ಸಣ್ಣ ವಿಷಯಗಳಿಗೂ ಮೂಡ್ ಆಫ್ ಆಗುವಂತಹ ಸಾಧ್ಯತೆ ಇದೆ. ಜಲ ಪ್ರದೇಶಗಳಲ್ಲಿ ಜಾಗೃತೆಯನ್ನ ವಹಿಸಬೇಕಾಗುತ್ತೆ. ತಣ್ಣಗಿನ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರವಿದ್ದರೆ ಗಂಟಲು ಮತ್ತು ಹಾಗೂ ಕಫದ ತೊಂದರೆಗಳು ಕೂಡ ನೀವು ಈ ದಿನ ತಡೆಯಬಹುದಾಗಿದೆ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತದ್ದು. ನಿಮ್ಮ ರಾಶಾಧಿಪತಿ ಚಂದ್ರನಾಗಿರುವುದರಿಂದ ಇಂದು ತಾಯಿಯ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ ಅಥವಾ ಮನೆಯಲ್ಲಿ ಹಿರಿಯ ಸ್ತ್ರೀಯರಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನ ದೂರ ಮಾಡುವಂತದ್ದು. ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಶಿವನಿಗೆ ಅಥವಾ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿಸುವುದು ಅಥವಾ ಹಾಲನ್ನ ದಾನವಾಗಿ ಮಾಡುವುದು ಅತ್ಯಂತ ಶುಭಪ್ರದ. ಇಂದು ಬಿಳಿ, ಮುತ್ತಿನ ಬಣ್ಣ ಅಥವಾ ತಿಳಿ ಹಳದಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ಕ್ರೀಮ್ ಬಣ್ಣ. ಸಿಂಹರಾಶಿಯವರ ನೀವು ಜನ್ಮಜಾತ ರಾಜಗಂಭೀರ್ಯನ್ನ ಉಳ್ಳವರು. ಇಂದು ನೀವು ಜಗತ್ತಿಗೆ ಏನನ್ನ ನೀಡುತ್ತೀರೋ ಅದು ಸಕಾರಾತ್ಮಕ ಆಲೋಚನೆಯಾಗಿರಲಿ, ಆತ್ಮವಿಶ್ವಾಸದ ನುಡಿಗಳಾಗಿರಲಿ ಅಥವಾ ಸುತ್ತಲಿನ ಜನರಿಗೆ ನೀಡುವಂತಹ ಪ್ರೋತ್ಸಾಹವಾಗಿರಲಿ, ಅದೇ ಗೌರವ ಮತ್ತು ಯಶಸ್ಸು 10ರಷ್ಟಾಗಿ ನಿಮ್ಮ ಬಳಿಗೆ ಮರಳಿ ಬರಲಿದೆ. ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ಇಡೀ ದಿನದ ವಾತಾವರಣ ನಿಮ್ಮ ಪರವಾಗಿ ಬದಲಾಗುವುದನ್ನ ನೀವೇ ಗಮನಿಸುವಿರಿ. ಒಂದು ದೊಡ್ಡ ಪರ್ವತದ ಕಣಿವೆಯಲ್ಲಿ ನೀವು ನಿಂತು ನಾವು ಏನನ್ನ ಕೂಗುತ್ತೇವೆಯೋ ಅದೇ ಶಬ್ದ ನಿಮಗೆ ಪ್ರತಿಧ್ವನಿಯಾಗಿ ಮರಳಿ ಕೇಳಿಸುತ್ತದೆ. ಜೀವನವು ಸಹ ಒಂದು ದೊಡ್ಡ ಪ್ರತಿಧ್ವನಿಯ ಕೋಣೆ ಇದ್ದಂತೆ ಎಂಬುದನ್ನ ನೀವು ಸದಾ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ತಕ್ಕಂತಹ ವೇದಿಕೆ ಸಿಗುವಂತದ್ದು. ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ನಿಮ್ಮ ಧೈರ್ಯ ಮತ್ತು ವಿವೇಚನೆಯ ಮನ್ನಣೆಯೂ ಕೂಡ ದೊರೆಯುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಅತ್ಯಂತ ಸೂಕ್ತವಾದಂತಹ ದಿನ. ಸರ್ಕಾರಿ ಕೆಲಸಗಳು ಅಥವಾ ಕಾಂಟ್ರಾಕ್ಟ್ ನಿರೀಕ್ಷೆಯಲ್ಲಿದ್ದವರಿಗೆ ಸಕಾರಾತ್ಮಕ ಸುದ್ದಿಯೂ ಕೂಡ ಸಿಗಬಹುದು. ನಿಮ್ಮ ರಾಶಾಧಿಪತಿಯಾದಂತಹ ಸೂರ್ಯನ ದಿನವಾದ ಇಂದು ಆರ್ಥಿಕವಾಗಿ ಬಲವಾದ ಯೋಗವಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವ ಕಾರಣವು ನಿಮ್ಮ ಪ್ರಭಾವದಿಂದ ಹೊಸ ಅಧ್ಯಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಆದಾಗ್ಯೂ ಐಷಾರಾಮಿ ವಸ್ತುಗಳ ಮೇಲಿನ ಅತಿಯಾದ ಖರ್ಚಿಗೆ ಸ್ವಲ್ಪ ಮಿತಿ ಇರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ತಂದೆಯವರ ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಸಿಗುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂತಹ ಯೋಜನೆಯೂ ಕೂಡ ಸಿದ್ಧವಾಗಬಹುದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಅಪಾರ ಸಂತೋಷವೂ ಕೂಡ ಆಗುವಂತದ್ದು. ಇಂದು ನಿಮ್ಮ ಶಕ್ತಿಯ ಮಟ್ಟ ಅತ್ಯುತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಬಿಸಿಲು ಅಥವಾ ಉಷ್ಣಾಂಶತೆಯಿಂದಾಗಿ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ದಿನವಿಡೀ ಸಾಕಷ್ಟು ನೀರು ಅಥವಾ ಎಳನೀರು ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಹಿತಕರವಾಗಿರುವಂತದ್ದು. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕೆಂಪು ಚಂದನ ಮತ್ತು ಕೆಂಪು ಹೂವನ್ನ ಹಾಕಿ ಉದಯಿಸುವಂತಹ ಸೂರ್ಯನಿಗೆ ಓಂ ಸೂರ್ಯಾಯ ನಮಃ ಎಂದು ಹೇಳುತ್ತಾ ಅಗ್ರ್ಯವನ್ನ ಸಮರ್ಪಿಸಬೇಕಾಗುತ್ತೆ. ಇದು ನಿಮ್ಮ ತೇಜಸ್ಸು ಮತ್ತು ಅಧಿಕಾರವನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಗೊಂದಲಗಳು ದೂರವಾಗಿ ಅಪ್ರತಿಮವಾದಂತಹ ಆತ್ಮವಿಶ್ವಾಸ ಮೂಡುವಂತದ್ದು. ಇಂದು ಗೋವಿಗೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿ ಅಥವಾ ಬೆಲ್ಲವನ್ನ ತಿನ್ನಿಸುವುದು ನಿಮ್ಮ ರಾಶಿಗೆ ಅತ್ಯುತ್ತಮವಾದಂತಹ ಶ್ರೇಷ್ಠ ಪರಿಹಾರವಾಗಿದೆ. ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ, ಗಾಢ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆ 1 ಮತ್ತು 9. ಶುಭ ಬಣ್ಣ ಹಳದಿ ಮತ್ತು ಚಿನ್ನದ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕನ್ಯಾ ರಾಶಿಯವರೇ ನೀವು ಸ್ವಾಭಾವಿಕವಾಗಿಯೇ ಸೂಕ್ಷ್ಮ ಸಂವೇದನೆ ಮತ್ತು ಸೂಕ್ಷ್ಮ ವಿವರಣೆಗಳನ್ನ ಗಮನಿಸುವಂತಹ ಜಾಣ್ಮೆಯನ್ನ ಹೊಂದಿದವರು. ಇಂದು ಇಡೀ ಜೀವನದ ಚಿತ್ರಣವನ್ನ ಒಮ್ಮೆಗೆ ಬದಲಾಯಿಸಲು ಹೋಗಬೇಡಿ. ನಿಮ್ಮ ಇಂದಿನ ದಿನದ ಸಣ್ಣ ಸಣ್ಣ ಹವ್ಯಾಸಗಳನ್ನ, ಸಮಯ ನಿರ್ವಹಣೆಯನ್ನ ಉತ್ತಮಪಡಿಸಿಕೊಳ್ಳಬೇಕಾಗುತ್ತೆ. ಸಣ್ಣ ಸುಧಾರಣೆಗಳೇ ನಿಮ್ಮನ್ನ ನಾಳೆಯ ದೊಡ್ಡ ವಿಜೇತರನ್ನಾಗಿ ಮಾಡುತ್ತವೆ. ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಸುಸೂತ್ರವಾಗಿ ಕೆಲಸ ಮಾಡಲು ಅದರಲ್ಲಿರುವಂತಹ ಸಣ್ಣ ಬಗ್ ಅನ್ನ ಹುಡುಕಿ ಸರಿಪಡಿಸಬೇಕಾಗುತ್ತೆ.
ಮಾಡಬೇಕಾಗುತ್ತೆ. ನಿಮ್ಮ ಜೀವನವು ಅಷ್ಟೇ. ದೊಡ್ಡ ಬದಲಾವಣೆಗಳಿಗಾಗಿ ಕಾಯುವ ಬದಲು ನಿಮ್ಮ ದಿನಚರಿಯಲ್ಲಿರುವಂತಹ ಸಣ್ಣ ತಪ್ಪುಗಳನ್ನ ದಿನವೂ ತಿದ್ದಿಕೊಳ್ಳುತ್ತಾ ಹೋದರೆ ಯಶಸ್ಸಿನ ಅಲ್ಗಾರಿದಮ್ ತಾನಾಗಿಯೇ ಕೆಲಸವನ್ನ ಮಾಡುತ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೆಲಸಗಳಿಂದ ಸ್ವಲ್ಪ ನಿರಾಳತೆ ಸಿಗಲಿದೆ. ಭವಿಷ್ಯದ ದೊಡ್ಡ ಪ್ರಾಜೆಕ್ಟ್ಗಳಿಗಾಗಿ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾದಂತಹ ದಿನ. ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯು ಜಿಟಿ ಎಂದು ಕಾಡುತ್ತಿದ್ದ ಸಮಸ್ಯೆಯೊಂದಕ್ಕೆ ಸ್ಪಷ್ಟ ಪರಿಹಾರವೂ ಕೂಡ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ಹರಿದು ಬರಲಿದೆ. ಇನ್ನು ಆರ್ಥಿಕವಾಗಿ ಇಂದು ವ್ಯವಸ್ಥಿತವಾಗಿ ಮುನ್ನಡೆಯುವಂತಹ ದಿನ. ಆದಾಯ ತೃಪ್ತಿಕರವಾಗಿದ್ದರೂ ಗೃಹೋಪಯೋಗಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಯಾರಿಗೂ ಕುರುಡು ನಂಬಿಕೆಯಿಂದ ಹಣವನ್ನ ನೀಡಬೇಡಿ. ಬಜೆಟ್ ಮಿತಿಯಲ್ಲಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮತ್ತು ಅವರ ಸೃಜನಶೀಲ ಆಲೋಚನೆಗಳು ನಿಮಗೆ ಸ್ಫೂರ್ತಿಯನ್ನ ನೀಡಲಿವೆ. ದೂರದ ಸಂಬಂಧಿಕರಿಂದ ಹೊಸ ಹಳೆಯ ಸ್ನೇಹಿತರಿಂದ ಶುಭ ಸಮಾಚಾರ ಸಿಗುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಗೊಂದಲಗಳಿಗೆ ಹಿರಿಯರ ಮಾರ್ಗದರ್ಶನ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಅತಿಯಾದ ಯೋಚನೆ ಮತ್ತು ಕರಾರುವಕ್ಕಾಗಿ ಇರಬೇಕಪ್ಪ ಹಠದಿಂದಾಗಿ ಮಾನಸಿಕ ಸುಸ್ತು ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಸಂಜೆ ಸ್ವಲ್ಪ ಸಮಯ ಸಂಗೀತ ಆಲಿಸುವುದು ಅಥವಾ ಧ್ಯಾನವನ್ನ ಮಾಡುವುದು ಉತ್ತಮ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನ ಅಥವಾ ಕುಂಕುಮವನ್ನ ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು 9 ಬಾರಿ ಪ್ರಾರ್ಥನೆಯನ್ನ ಮಾಡಿ. ಇದು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಮನೆಯ ದೇವರ ಕೋಣೆಯಲ್ಲಿ ಗಣಪತಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಷ್ಟಹರ ಗಣೇಶ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದರಿಂದ ಪ್ರತಿಯೊಂದು ಕೆಲಸದಲ್ಲೂ ಎದುರಾಗುವಂತಹ ವಿಘ್ನಗಳು ದೂರವಾಗ್ತವೆ. ಇಂದು ನಿಮ್ಮ ಬಳಿ ಹಸಿರು ಬಣ್ಣದ ಕರವಸ್ತ್ರ ಅಥವಾ ಯಾವುದೇ ಸಣ್ಣ ಹಸಿರು ವಸ್ತುವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ರಾಶಾಧಿಪತಿಯನ್ನ ಪ್ರಸನ್ನಗೊಳಿಸಿ ದಿನವನ್ನ ಶುಭದಾಯಕವಾಗಿಸುತ್ತದೆ. ಸಾಧ್ಯವಾದರೆ ಇಂದು ಪಕ್ಷಿಗಳಿಗೆ ಕಾಳುಗಳನ್ನ ಹಾಕಿ ಅಥವಾ ಮನೆಯ ಮೇಲ್ಛಾವಣಿಯಲ್ಲಿ ನೀರನ್ನ ಇಡಬೇಕಾಗುತ್ತೆ. ಇದರಿಂದ ಮಾನಸಿಕ ನೆಮ್ಮದಿ ಹೆಚ್ಚುವಂತದ್ದು. ಶುಭ ಸಂಖ್ಯೆ 5 ಮತ್ತು 1. ಶುಭ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣ. ತುಲಾ ರಾಶಿಯವರೇ, ಒಬ್ಬ ಕೀಳು ಲೋಹವನ್ನ ಬಂಗಾರವಾಗಿ ಪರಿವರ್ತಿಸುವವನೇ ರಸವಾದಿ. ನಿಜವಾದ ಅಲ್ಕೆಮಿಸ್ಟ್ ಎಂದರೆ ಹೊರಗಿನ ಲೋಹವನ್ನಲ್ಲ, ತನ್ನೊಳಗೆ ಬರುವಂತಹ ನಕಾರಾತ್ಮಕ ಸಂದರ್ಭಗಳನ್ನ ಸಕಾರಾತ್ಮಕ ಶಕ್ತಿಯಿಂದ ಬದಲಾಯಿಸಿಕೊಳ್ಳುವವನು. ನಿಮ್ಮ ರಾಶಿಯ ಸಂಕೇತವೇ ತಕ್ಕಡಿ. ಇಂದು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೇ ಏರುಪೇರಾದರೂ ನಿಮ್ಮ ಮನಸ್ಸಿನ ಸಮತೋಲನವನ್ನ ಕಳೆದುಕೊಳ್ಳಬೇಡಿ. ಕಷ್ಟದ ಪರಿಸ್ಥಿತಿಯನ್ನ ಒಂದು ಅದ್ಭುತ ಅವಕಾಶವನ್ನಾಗಿ ಪರಿವರ್ತಿಸುವಂತಹ ಅದ್ಭುತ ಚಾಣಾಕ್ಷತನ ನಿಮ್ಮಲ್ಲಿದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಇಂದಿನ ದಿನವನ್ನ ನಿಮ್ಮದಾಗಿಸಿಕೊಳ್ಳಬೇಕಾಗುತ್ತೆ. ಇಂದು ಹಣಕಾಸಿನ ವಿಷಯದಲ್ಲಿ ನಿಮ್ಮ ಸಮತೋಲನ ಪ್ರವೃತ್ತಿ ಕೈ ಹಿಡಿಯಲಿದೆ. ಆದಾಯ ತೃಪ್ತಿಕರವಾಗಿದ್ದರೂ ಭವಿಷ್ಯದ ಯೋಜನೆಗಳಿಗಾಗಿ ಉಳಿತಾಯ ಮಾಡಲು ಆದ್ಯತೆಯನ್ನ ನೀಡಿ. ಭಾನುವಾರವಾಗಿರುವುದರಿಂದ ಕುಟುಂಬದವರ ಇಷ್ಟಾರ್ಥಗಳಿಗಾಗಿ ಅಥವಾ ಗೃಹಾಲಂಕಾರದ ವಸ್ತುಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಮಿಶ್ರ ಫಲಿತಾಂಶ ಸಿಗುವಂತಹದ್ದು. ನಿಮ್ಮ ಕೆಲಸದ ಸಾಮರ್ಥ್ಯದ ಬಗ್ಗೆ ಪ್ರಶಂಸೆ ಕೇಳಿ ಬಂದರೂ ಸಹೋದ್ಯೋಗಿಗಳ ನಡುವಿನ ಸಣ್ಣ ಪುಟ್ಟ ರಾಜಕೀಯದಿಂದ ದೂರವಿರುವುದು ಬಹಳ ಮುಖ್ಯ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಅಥವಾ ಡಿಜಿಟಲ್ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನ ಸರಿಯಾಗಿ ಅವಲೋಕಿಸಿಕೊಳ್ಳಬೇಕಾಗುತ್ತೆ. ಇನ್ನ ಪರಸ್ಪರ ಒಕ್ಕೂಟ ಮತ್ತು ಸಾಮರಸ್ಯಕ್ಕೆ ಹೆಸರಾದ ನಿಮ್ಮ ರಾಶಿಗೆ ಇಂದು ಕುಟುಂಬದ ಸೌಖ್ಯ ಚೆನ್ನಾಗಿರಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಯೊಂದಕ್ಕೆ ಹಿರಿಯರ ಸಮ್ಮುಖದಲ್ಲಿ ಪರಿಹಾರವೂ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶಕ್ತಿ ತುಂಬಿದಂತಹ ದಿನವಾಗಿದ್ದೆ. ಆದರೆ ಕಣ್ಣಿನ ದೃಷ್ಟಿ ದೋಷ ಅಥವಾ ಅತಿಯಾದ ಗ್ಯಾಜೆಟ್ಗಳ ಬಳಕೆಯಿಂದಾಗಿ ತಲೆನೋವು ಬರುವಂತಹ ಸಂಭವವಿದೆ. ಸಂಜೆ ಸ್ವಲ್ಪ ಸಮಯ ವಿಶ್ರಾಂತಿಯನ್ನ ಪಡೆದು ಕಣ್ಣುಗಳಿಗೆ ತಂಪಾದ ನೀರಿನ ಮಸಾಜ್ ಅನ್ನ ಮಾಡಿಕೊಳ್ಬೇಕಾಗುತ್ತೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂವನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಗೌರವವನ್ನ ಹೆಚ್ಚಿಸುವಂತದ್ದು. ನಿಮ್ಮ ರಾಶಾಧಿಪತಿ ಶುಕ್ರನ ಅನುಗ್ರಹಕ್ಕಾಗಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇಂದು ಮುಂಜಾನೆ ಸ್ನಾನದ ನಂತರ ಸ್ವಲ್ಪ ಶ್ರೀಗಂಧ ಅಥವಾ ರೋಸ್ ಸುಗಂಧ ದ್ರವ್ಯವನ್ನ ಬಳಸಬೇಕಾಗುತ್ತೆ. ಇದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಪಕ್ಷಿಗಳಿಗೆ ನೀರನ್ನ ಈ ಬಿಸಿಲಿನ ವಾತಾವರಣದಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಟೆರೆಸ್ ಮೇಲೆ ಪಕ್ಷಿಗಳಿಗೆ ಕುಡಿಯಲು ನೀರನ್ನ ಇಡಿ. ಇದು ಕೃತಜ್ಞತಾ ಭಾವವನ್ನ ಬೆಳೆಸಿ ಗ್ರಹ ದೋಷಗಳನ್ನ ನಿವಾರಿಸುತ್ತದೆ. ಶುಭ ಸಂಖ್ಯೆ 7 ಮತ್ತು 6. ಶುಭ ಬಣ್ಣ ರೇಷ್ಮೆ ಬಿಳಿ ಮತ್ತು ಆಕಾಶ ನೀಲಿ ಬಣ್ಣ.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಸಮುದ್ರದಲ್ಲಿ ತೇಲುವಂತಹ ಹಿಮಗಡ್ಡೆಯ ಕೇವಲ 10% ಭಾಗ ಮಾತ್ರ ಮೇಲ್ಮನಿಗೆ ಕಾಣಿಸುತ್ತದೆ. ಉಳಿದ 90% ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ಜನರ ಕಣ್ಣಿಗೆ ಕಾಣುವಂತಹ ಯಶಸ್ಸು ಕೂಡ ಅಷ್ಟೇ. ನೀವು ಸ್ವಾಭಾವಿಕವಾಗಿಯೇ ನಿಮ್ಮ ಶ್ರಮ ಮತ್ತು ರಹಸ್ಯಗಳನ್ನ ಯಾರೊಂದಿಗೂ ಹಂಚಿಕೊಳ್ಳದೆ ಆಳವಾಗಿ ಕೆಲಸವನ್ನ ಮಾಡುವವರು. ಜಗತ್ತು ನಿಮ್ಮ ಇಂದಿನ ಕಷ್ಟಗಳನ್ನ ಮತ್ತು ಹಿನ್ನಡೆಗಳನ್ನ ನೋಡಿ ಆಡಿಕೊಳ್ಳುತ್ತಿರಬಹುದು, ಆದರೆ ನೀರಿನ ಆಳದಲ್ಲಿ ನೀವು ರೂಪಿಸುತ್ತಿರುವಂತಹ ಜ್ಞಾನ, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಆ 90% ಬಲವೇ ನಾಳೆ ನೀವು ಸಾಧಿಸುವಂತಹ ದೈತ್ಯ ಯಶಸ್ಸಿಗೆ ಕಾರಣವಾಗಲಿದೆ. ನಿಮ್ಮ ಮೌನ, ಕಠಿಣ ಪರಿಶ್ರಮ ಮುಂದುವರಿಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು, ಆದರೆ ಇಂದು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಕೊಟ್ಟ ಹಣ ಮರಳಿ ಬರುವುದು ಕಷ್ಟವಾಗಬಹುದು. ದೀರ್ಘಕಾಲದ ಹೂಡಿಕೆಗಳಿಂದ ಸಂಬಂಧಿಸಿದಂತೆ ಆಪ್ತರಿಂದ ಅಥವಾ ತಜ್ಞರಿಂದ ಉತ್ತಮ ಸಲಹೆಗಳು ಕೂಡ ಸಿಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ಅಥವಾ ಅಸೂಯೆ ಪಡುವವರಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳುವುದು ಒಳ್ಳೆಯದು. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕು. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನ. ರಿಯಲ್ ಎಸ್ಟೇಟ್ ಅಥವಾ ಕಮಿಷನ್ ಆಧಾರಿತ ವ್ಯವಹಾರ ಮಾಡುವವರಿಗೆ ಇಂದು ಆಕಸ್ಮಿಕ ಲಾಭದ ಯೋಗವೂ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಇಂದು ನಿಮ್ಮ ಕಠಿಣ ನಿರ್ಧಾರವೊಂದಕ್ಕೆ ಆರಂಭದಲ್ಲಿ ವಿರೋಧ ವ್ಯಕ್ತವಾದರೂ ನಂತರ ಎಲ್ಲರೂ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದ ಬೆಳೆಯದಂತೆ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ನಂಬಿಕೆಯನ್ನ ಗಟ್ಟಿಗೊಳಿಸುವಂತಹ ದಿನವಾಗಿರುವಂತದ್ದು. ಇಂದು ನಿಮ್ಮಲ್ಲಿ ದೈಹಿಕ ಶಕ್ತಿ ಹೆಚ್ಚಿರುವಂತದ್ದು, ಆದರೆ ಮಾನಸಿಕವಾಗಿ ಸ್ವಲ್ಪ ಉದ್ವೇಗ ಅಥವಾ ಕೋಪ ಉಂಟಾಗಬಹುದು. ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಕೋಪವನ್ನ ನಿಯಂತ್ರಿಸಲು ಸ್ವಲ್ಪ ಸಮಯ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕೆಂಪು ಚಂದನ ಮತ್ತು ಕೆಂಪು ಹೂವನ್ನ ಹಾಕಿ ಓಂ ಸೂರ್ಯಾಯ ನಮಃ ಎಂದು ಸೂರ್ಯನಿಗೆ ಅಗ್ರವನ್ನ ನೀಡಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ಕೂಡ ದೂರವಾಗ್ತದೆ. ಇಂದು ಕನಿಷ್ಠ 11 ಅಥವಾ 21 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಆಲೋಚನೆಗಳಿಗೆ ತೀಕ್ಷ್ಣತೆ ಮತ್ತು ಸ್ಪಷ್ಟತೆಯನ್ನ ನೀಡುತ್ತದೆ. ಇಂದು ನಿಮ್ಮ ಜೇಬಿನಲ್ಲಿ ಒಂದು ಕೆಂಪು ಕರವಸ್ತ್ರವನ್ನ ಇಟ್ಕೊಳ್ಬೇಕಾಗುತ್ತೆ ಅಥವಾ ಕೆಂಪು ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ. ಇದು ನಿಮ್ಮ ರಾಶಾಧಿಪತಿ ಮಂಗಳನ ಶುಭ ದೃಷ್ಟಿಗೆ ಕಾರಣವಾಗುವಂತದ್ದು. ಇನ್ನು ಸಾಧ್ಯವಾದರೆ ನಿಮಗೆ ಇಂದು ಮಂಗಗಳಿಗೆ ಹಣ್ಣುಗಳನ್ನ ಅಥವಾ ಗೋಧಿಯಿಂದ ಮಾಡಿದಂತಹ ರೊಟ್ಟಿಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರ್ರಾಶಿ. ಧನುರ್ರಾಶಿಯವರೇ ನಿಮ್ಮ ರಾಶಿಯ ಸಂಕೇತವೇ ಬಿಲ್ಲುಗಾರ. ಸದ್ಯದ ಪರಿಸ್ಥಿತಿಯಲ್ಲಿ ಸಣ್ಣ ಹಿನ್ನಡೆ ಅಥವಾ ವಿಳಂಬಗಳು ಎದುರಾದರೆ ಧೃತಿಗೆಡಬೇಡಿ. ಅದು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿರುವಂತಹ ಪ್ರತಿಕ್ರಿಯೆ ಅಲ್ಲ, ಬದಲಾಗಿ ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ನಿಮ್ಮ ಯಶಸ್ಸಿನ ಗುರಿಯತ್ತ ನಿಮ್ಮನ್ನ ಚಿಮ್ಮಿಸಲು ಕಾಲವು ಮಾಡುತ್ತಿರುವಂತಹ ಸಿದ್ಧತೆಯಾಗಿದೆ. ನಿಮ್ಮ ಗಮನ ಗುರಿಯ ಮೇಲಿರಲಿ. ಧನಸ್ಸನ್ನ ಸಡಿಲಗೊಳಿಸಬೇಡಿ ಯಾವುದೇ ಕಾರಣ. ಒಂದು ಬಾಣವು ಗುರಿಯತ್ತ ವೇಗವಾಗಿ ಮುನ್ನಗಬೇಕಾದರೆ ಅದನ್ನ ಮೊದಲು ಬಿಲ್ಲುಗಾರನು ಅತ್ಯಂತ ಶಕ್ತಿಯಿಂದ ಹಿಂದಕ್ಕೆ ಎಳೆಯಬೇಕಾಗ್ತದೆ. ನಿಮ್ಮ ಜೀವನವು ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತಿದೆ ಎನಿಸಿದರೆ ನೀವು ಸಶಕ್ತವಾಗಿ ಮುನ್ನುಗ್ಗಲು ಸಿದ್ಧರಾಗಿದ್ದೀರಿ ಎಂದರ್ಥ. ಇಂದು ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುತೆಲ್ಲರ ಮಾರ್ಗದರ್ಶನವು ನಿಮ್ಮ ದೊಡ್ಡ ಸಮಸ್ಯೆಯೊಂದನ್ನ ಹಗುರಗೊಳಿಸಲಿದೆ. ಜೀವನ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಅಥವಾ ವೈಚಾರಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸುವಂತದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮೇಲಿನ ನಂಬಿಕೆ ಹೆಚ್ಚಾಗುವಂತಹ ಘಟನೆಗಳು ನಡೆಯುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹದಾಯಕವಾದಂತಹ ದಿನ. ದೈಹಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ಯಕೃತ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಇಂದು ಈ ದಿನದ ದ್ವಿತೀಯಾರ್ಧದಲ್ಲಿ ಪಾದಗಳ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಆಧ್ಯಾತ್ಮಿಕ ಪ್ರವಾಸಗಳಿಗಾಗಿ ಹಣವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ಎಲ್ಲ ಆಯಾಮಗಳನ್ನ ಪರಿಶೀಲಿಸುವುದು ಒಳ್ಳೆಯದು. ಇನ್ನು ತರಾತುರಿಯ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಉದ್ಯೋಗಿಗಳಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿದೆ. ದೂರದ ಪ್ರಯಾಣ ಅಥವಾ ಮಹತ್ವದ ಸಭೆಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗಬಹುದು. ನಿಮ್ಮ ದೀರ್ಘಕಾಲದ ದೂರದೃಷ್ಟಿಯ ಯೋಜನೆಗಳಿಗೆ ಸಹೋದ್ಯೋಗಿಗಳಿಂದ ಬೆಂಬಲ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪಲು ಇಂದು ಅತ್ಯುತ್ತಮವಾದಂತಹ ಸೂಕ್ತವಾದಂತಹ ದಿನವಾಗಿದ್ದು ನಕಾರಾತ್ಮಕ ಫಲಿತಾಂಶವನ್ನ ಕಾಣುವಂತಹ ದಿನವಾಗಿದೆ.
ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯ ಮೂಲಕ ನೀರನ್ನ ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಕೀರ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ನಿಮ್ಮ ರಾಶಾಧಿಪತಿ ಗುರುವಿನ ಅನುಗ್ರಹಕ್ಕಾಗಿ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳಲ್ಲಿ ಸ್ಮರಿಸಿ ಓಂ ಬ್ರಹ್ಮ ಬೃಹಸ್ಪತಿ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಣೆಗೆ ಸಣ್ಣದಾಗಿ ಕೇಸರಿ, ಹಳದಿ, ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಬೌದ್ಧಿಕ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಮಕರ ರಾಶಿ. ಮಕರ ರಾಶಿಯವರೇ, ಜಗತ್ತು ಕೇವಲ ನೀರಿನ ಮೇಲೆ ಕಾಣುವಂತಹ ಮಂಜುಗಡ್ಡೆಯ ತುದಿಯನ್ನ ಅಂದರೆ ಯಶಸ್ಸನ್ನ ಮಾತ್ರ ನೋಡುತ್ತದೆ. ಆದರೆ ಅದರ ಕೆಳಗಿರುವಂತಹ ಬೃಹತ್ ಮಂಜುಗಡ್ಡೆಯ ಭಾಗದಿಂದ ಇರುವಂತಹ ನಿಮ್ಮ ನಿರಂತರ ಪರಿಶ್ರಮ, ತ್ಯಾಗ ಮತ್ತು ತಾಳ್ಮೆಯೇ ಆ ಯಶಸ್ಸಿನ ಅಸಲಿ ತಳಹದಿಯಾಗಿರುವಂತದ್ದು. ನೀವು ಶನಿಯ ಅಧಿಪತ್ಯದವರು. ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಮತ್ತೊಂದು ಹೆಸರೇ ನೀವು. ನಿಮ್ಮ ಪ್ರಯತ್ನಗಳಿಗೆ ತಕ್ಷಣದ ಚಪ್ಪಾಳೆ ಅಥವಾ ಮೆಚ್ಚುಗೆ ಸಿಗದಿದ್ದಾಗ ನಿರಾಶರಾಗಬೇಡಿ. ಸದ್ದಿಲ್ಲದೆ ನೀವು ಮಾಡುತ್ತಿರುವಂತಹ ಸಾಧನೆಯ ಆಳವೇ ನಿಮ್ಮನ್ನ ಭವಿಷ್ಯದಲ್ಲಿ ಅಲುಗಾಡಿಸಲಾಗದ ಶಿಖರದಂತೆ ನಿಲ್ಲಿಸುತ್ತದೆ. ನಿಮ್ಮ ನೆರಳು ಕೂಡ ನಿಮ್ಮ ಪರಿಶ್ರಮವನ್ನ ಹೆಮ್ಮೆಯಿಂದ ನೋಡುವಂತೆ ಮುನ್ನಡೆಯಬೇಕಾಗುತ್ತದೆ. ಇಂದು ಉದ್ಯೋಗಿಗಳಿಗೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಕೆಲಸದ ಜಾಗದಲ್ಲಿ ಗೌರವ ವೃದ್ಧಿಸಲಿದೆ. ನಿಮ್ಮ ವ್ಯವಸ್ಥಿತ ಕಾರ್ಯವೈಖರಿ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುತ್ತದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಹೂಡಿಕೆಗಳ ವಿಷಯದಲ್ಲಿ ಯಾವುದೇ ಆತುರದ ನಿರ್ಧಾರವೂ ಕೂಡ ಬೇಡ. ಇನ್ನು ಆರ್ಥಿಕವಾಗಿ ಇಂದು ದೀರ್ಘಕಾಲದ ಯೋಜನೆಗಳಿಗೆ ಹಣ ವಿನಿಯೋಗಿಸುವಲು ಒಳ್ಳೆಯ ದಿನ. ಆದಾಯದ ಹರಿವು ಉತ್ತಮವಾಗಿದ್ದರೂ ಭವಿಷ್ಯದ ಉಳಿತಾಯದ ಕಡೆಗೆ ನಿಮ್ಮ ಗಮನ ಹೆಚ್ಚಾಗಬೇಕಾಗುವುದು. ಇನ್ನು ಹಳೆಯ ಸಾಲದ ಹೊರೆಗಳನ್ನ ಕಡಿಮೆ ಮಾಡಿಕೊಳ್ಳಲು ಇಂದು ಸೂಕ್ತ ಮಾರ್ಗಗಳು ಕೂಡ ಗೋಚರಿಸಲಿವೆ. ಕುಟುಂಬದಲ್ಲಿ ಜವಾಬ್ದಾರಿಯುತ ನಡವಳಿಕೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಸಂಗಾತಿಯೊಂದಿಗೆ ಭವಿಷ್ಯದ ಗೃಹ ನಿರ್ಮಾಣ ಅಥವಾ ಆಸ್ತಿ ಖರೀದಿಯ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಭಾನುವಾರವಾಗಿರುವುದರಿಂದ ಸಂಜೆ ಮಕ್ಕಳೊಂದಿಗೆ ಸಂತೋಷದ ಸಮಯವನ್ನು ಕೂಡ ಕಳೆಯುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮೂಳೆ ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಜಾಗೃತಿಯನ್ನು ವಹಿಸಬೇಕು. ಅತಿಯಾದ ದೈಹಿಕ ಶ್ರಮದಿಂದ ಆಯಾಸವಾಗಬಾರದು. ಈ ಯೋಗ ಅಥವಾ ಲಘು ವ್ಯಾಯಾಮಗಳನ್ನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಮತ್ತು ಸ್ವಲ್ಪ ಕೆಂಪು ಚಂದನ ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯದೇವನಿಗೆ ಅಗ್ರವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಬೇಕಾಗುತ್ತೆ. ಇದು ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುತ್ತದೆ. ಇಂದು ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ದಶರಥ ಕೃತ ಶನಿ ಸ್ತೋತ್ರವನ್ನ ಒಮ್ಮೆ ಪಠಣೆಯನ್ನ ಮಾಡಿ. ಇದರಿಂದ ಕೆಲಸದಲ್ಲಾಗುವ ವಿಳಂಬಗಳು ದೂರವಾಗ್ತವೆ. ಇನ್ನು ಸಮಾಜದಲ್ಲಿ ಕಷ್ಟಪಡುವಂತಹ ಅಥವಾ ದೈಹಿಕ ಶ್ರಮ ವಹಿಸುವಂತಹ ಜನರಿಗೆ ಇಂದು ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಬೇಕಾಗುತ್ತೆ. ಆಹಾರ ಆಗಿರಬಹುದು ಅಥವಾ ಅಗತ್ಯ ವಸ್ತುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ನಿಮ್ಮ ರಾಶಾಧಿಪತಿಯನ್ನ ಪ್ರಸನ್ನಗೊಳಿಸುವಂತದ್ದು. ಇಂದು ಕಡು ನೀಲಿ ಅಥವಾ ಬೂದು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆಯಾಗಿ 8 ಮತ್ತು 1. ಶುಭ ಬಣ್ಣವಾಗಿ ನೀಲಿ ಮತ್ತು ಬ್ಲೂ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿ. ಕುಂಭರಾಶಿಯವರೇ, ನೀವು ಸದ್ದಿಲ್ಲದೆ ಯಾರ ಅಬ್ಬರವೂ ಇಲ್ಲದೆ ಕಷ್ಟಪಡುವಂತಹ ಸ್ವಭಾವದವರು. ನಿಮ್ಮ ಪರಿಶ್ರಮವನ್ನ ಜಗತ್ತು ಗುರುತಿಸುತ್ತಿಲ್ಲ ಎಂದು ಎಂದಿಗೂ ಕೂಡ ಬೇಸರ ಪಡಬೇಡಿ. ನೀರಿನ ಆಳದಲ್ಲಿ ನೀವು ಶ್ರಮಿಸುತ್ತಿರುವಂತಹ ನಿಮ್ಮ ಯಶಸ್ಸಿನ ತಳಹದಿ ಅತ್ಯಂತ ಭದ್ರವಾಗಿದೆ. ಸದ್ಯದಲ್ಲೇ ನಿಮ್ಮ ಯಶಸ್ಸಿನ ಶಿಖರ ಇಡೀ ಜಗತ್ತಿಗೆ ಗೋಚರಿಸಲಿದೆ. ನಿಮ್ಮ ನಿರಂತರ ಪ್ರಯತ್ನದ ಹಾದಿಯನ್ನ ಯಾವುದೇ ಕಾರಣಕ್ಕೂ ಬದಲಿಸಬೇಡಿ. ಜಗತ್ತು ಕೇವಲ ನೀರಿನ ಮೇಲಕ್ಕೆ ಕಾಣುವಂತಹ ಯಶಸ್ಸನ್ನ ಮಾತ್ರ ನೋಡುತ್ತದೆ. ಆದರೆ ಅದರ ಕೆಳಗಿರುವಂತಹ ಅಗಾಧವಾದಂತಹ ಮಂಜುಗಡ್ಡೆಯ ರಾಶಿ ಅಂದರೆ ನಿಮ್ಮ ಪರಿಶ್ರಮ, ಸೋಲುಗಳು, ತ್ಯಾಗ ಮತ್ತು ನಿರಂತರ ಪ್ರಯತ್ನಗಳನ್ನ ಅದು ನೋಡುವುದಿಲ್ಲ. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ದಿನವಾಗಿದ್ದರೂ ಕಣ್ಣಿನ ದಣಿವು ಅಥವಾ ತಲೆಯ ಹಿಂಭಾಗದಲ್ಲಿ ಲಘು ನೋವು ಕಾಣಿಸಿಕೊಳ್ಳಬಹುದು. ಗಂಟೆಗಟ್ಟಲೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಪರದೆಯನ್ನ ನೋಡುವುದನ್ನ ತಪ್ಪಿಸಬೇಕಾಗುತ್ತೆ. ಸಂಜೆ ಪ್ರಕೃತಿಯ ಮಧ್ಯೆ ಸ್ವಲ್ಪ ಸಮಯ ಕಳೆಯುವುದು ಮೂಡನ್ನ ಫ್ರೆಶ್ ಆಗಿಡುತ್ತದೆ. ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣವಿರುವಂತದ್ದು. ಹಳೆಯ ಸ್ನೇಹಿತರು ಅಥವಾ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಆದಾಯ ಮತ್ತು ವೆಚ್ಚಗಳು ಕೂಡ ಸಮನಾಗಿರುವಂತದ್ದು. ದೀರ್ಘಕಾಲದ ಹೂಡಿಕೆಗಳಿಂದ ಭವಿಷ್ಯದಲ್ಲಿ ಉತ್ತಮ ಲಾಭ ಸಿಗುವಂತಹ ಸೂಚನೆ ಇದೆ. ಆದರೆ ಭಾನುವಾರದ ಮೂಡ್ನಲ್ಲಿ ಅನಗತ್ಯ ಗೆಜೆಟ್ಗಳು ಅಥವಾ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಹಣ ವ್ಯಯಿಸದಂತೆ ನಿಯಂತ್ರಣದಲ್ಲಿರಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಭವಿಷ್ಯದ ಯೋಜನೆಗಳನ್ನ ರೂಪಿಸಲು ಅತ್ಯಂತ ಸೂಕ್ತ
ಸೂಕ್ತವಾದಂತಹ ದಿನ. ಕಚೇರಿಯ ಕೆಲಸಗಳಲ್ಲಿ ಇದ್ದಂತಹ ಅನಿಶ್ಚಿತತೆ ದೂರವಾಗಿ ನಿರಾಳತೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಅಥವಾ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಇದು ಒಳ್ಳೆಯ ದಿನ. ನಿಮ್ಮ ವಿಶಿಷ್ಟ ಯೋಚನಾ ಶೈಲಿ ಇಂದಿನ ವ್ಯವಹಾರದಲ್ಲಿ ಹೊಸ ದಾರಿಯನ್ನ ತೋರಿಸುವಂತದ್ದು. ಇಂದು ಮುಂಜಾನೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕೆಂಪು ಚಂದನ ಮತ್ತು ಕೆಂಪು ಹೂವನ್ನ ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುತ್ತದೆ. ಇನ್ನ ನಿಮ್ಮ ರಾಶಾಧಿಪತಿ ಶನಿ ದೇವರ ಆರಾಧ್ಯ ದೈವನಾದಂತಹ ಶಿವನಿಗೆ ಇಂದು ಬಿಲ್ಪತ್ರೆ ಅರ್ಪಿಸಬೇಕಾಗುತ್ತೆ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಕನಿಷ್ಠ 21 ಬಾರಿ ಪಠಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಗೊಂದಲಗಳು ದೂರವಾಗ್ತವೆ. ಇಂದು ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ಇಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ನಕಾರಾತ್ಮಕ ಪ್ರಭಾವಗಳನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡ್ತದೆ. ಇಂದು ತಿಳಿ ನೀಲಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮಗೆ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆ 4 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗ್ತದೆ. ನೀವು ಮೀನರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಭಾವನಾತ್ಮಕ ಮತ್ತು ಆಳವಾದ ಚಿಂತಕರು. ನಿಮ್ಮ ಶ್ರಮವನ್ನ ಜಗತ್ತು ಸದ್ಯಕ್ಕೆ ಗುರುತಿಸುತ್ತಿಲ್ಲ ಎಂದು ಬೇಸರವನ್ನ ಪಡಬೇಡಿ. ನೀರಿನ ಅಡಿಯಲ್ಲಿ ನೀವು ನಿರ್ಮಿಸಿಕೊಳ್ಳುತ್ತಿರುವಂತಹ ಭದ್ರ ಬುನಾದಿಯೇ ನಾಳೆ ಜಗತ್ತು ಬೆರಗಾಗುವಂತಹ ಯಶಸ್ಸನ್ನ ತಂದುಕೊಡುತ್ತದೆ. ನಿಮ್ಮ ಮೌನ ಪರಿಶ್ರಮವನ್ನ ಮುಂದುವರಿಸಿ. ನಿಮ್ಮ ಯಶಸ್ಸು ಆಗ ಸದ್ದು ಮಾಡುವಂತದ್ದು. ಜಗತ್ತು ಕೇವಲ ನೀರಿನ ಮೇಲೆ ತೇಲುತ್ತಿರುವಂತಹ ಮಂಜುಗಡ್ಡೆಯ ತುದಿಯನ್ನ ಅಂದ್ರೆ ಯಶಸ್ಸನ್ನ ಮಾತ್ರ ನೋಡುತ್ತದೆ. ಆದರೆ ಅದರ ಕೆಳಗಿರುವಂತಹ ಬೃಹತ್ ಮಂಜುಗಡ್ಡೆಯ ಭಾಗವನ್ನ ನಿಮ್ಮ ಒಂಟಿತನ, ಪರಿಶ್ರಮ, ತ್ಯಾಗ ಮತ್ತು ನಿರಂತರ ಪ್ರಯತ್ನಗಳು ಯಾರಿಗೂ ಕೂಡ ಕಾಣುವುದಿಲ್ಲ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕ್ರಿಯೇಟಿವ್ ಆಲೋಚನೆಗಳು ಸಹೋದ್ಯೋಗಿಗಳಿಗೆ ಪ್ರೇರಣೆಯಾಗಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಅಥವಾ ದೊಡ್ಡ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನ. ಇನ್ನು ಆರ್ಥಿಕವಾಗಿ ಇಂದು ಆದಾಯ ಮತ್ತು ಖರ್ಚುಗಳೆರಡೂ ಸಮಾನವಾಗಲಿವೆ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭ ಬರುವಂತಹ ಮುನ್ಸೂಚನೆ ಇದೆ. ಆದರೆ ಭಾನುವಾರವಾಗಿರುವುದರಿಂದ ಆಪ್ತರಿಗಾಗಿ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಧನವ್ಯಯವಾಗಬಹುದು. ಅನಗತ್ಯ ಸಾಲ ಕೊಡುವುದರಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಖಾಂತಗೊಳ್ಳಲಿವೆ. ಗೌರವವನ್ನ ನೀಡುವುದರಿಂದ ಅಂದ್ರೆ ಜೀವನ ಸಂಗಾತಿಯ ಭಾವನೆಗಳಿಗೆ ಇಂದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆಗಳನ್ನ ಕೇಳುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವಿರುವಂತದ್ದು. ಅತಿಯಾದ ಆಲೋಚನೆ ಅಥವಾ ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಮತ್ತು ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯವ ಧ್ಯಾನ ಅಥವಾ ಸಂಗೀತ ಕೇಳುವುದರಿಂದ ಮನಸ್ಸು ಕೂಡ ಹಗುರವಾಗ್ತದೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆಯನ್ನ ಹಾಕಿ ಅಗ್ರ್ಯವನ್ನ ಸಮರ್ಪಿಸಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ದುಪ್ಪಟ್ಟಾಗುವಂತದ್ದು. ನಿಮ್ಮ ಇಷ್ಟ ದೈವ ಅಥವಾ ಗುರುಗಳನ್ನ ಸ್ಮರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗ್ತವೆ. ಇಂದು ಮುಂಜಾನೆ ಪೂಜೆಯ ನಂತರ ಕಪಾಲ ಅಥವಾ ಹಣೆಗೆ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಯಾರಿಗಾದರೂ ಹಸಿದವರಿಗೆ ಅನ್ನದಾನವನ್ನ ಮಾಡಿ ಅಥವಾ ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನ ತಿನ್ನಿಸಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ.